ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಭಾ ಶೆಟ್ಟಿ. ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೋಡಿ, ಶನಿ ವಕ್ರಚಲನೆಯ ಬಗ್ಗೆ. 27ನೇ ತಾರೀಕು ಅಂದರೆ ಜುಲೈ ತಿಂಗಳ 27ನೇ ತಾರೀಕು ಶನಿ ಗ್ರಹ ತನ್ನ ವಕ್ರಚಲನೆಯನ್ನು ಶುರು ಮಾಡ್ತಾನೆ. ಅಂದರೆ ರೇವತಿ ನಕ್ಷತ್ರದಲ್ಲಿ ಆಲ್ರೆಡಿ 2ನೇ ತಾರೀಕು ಅಂದರೆ ಜುಲೈ 2ನೇ ತಾರೀಕೆ ಬಂದಿದ್ದರೂ ಕೂಡ 27ನೇ ತಾರೀಕು ವಕ್ರಚಲನೆಯನ್ನು ಶುರು ಮಾಡ್ತಾನೆ. ಇದರಿಂದ ಯಾವ ರಾಶಿಯವರಿಗೆ ಉತ್ತಮವಾದ ಫಲಗಳಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲಗಳಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಉತ್ತಮವಾದ ಫಲಗಳನ್ನ ಪಡ್ಕೊತಿರೋ ರಾಶಿಗಳು ಯಾವುದು ಅಂದರೆ ಕುಂಭ, ಮೀನ, ವೃಷಭ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಧನಲಾಭನ ನೋಡಬೇಕಾಗಿ ಬರುತ್ತೆ. ಅಂದರೆ ಮಿಥುನ ರಾಶಿಯವ್ರಿಗೂ ಕೂಡ ಧನಲಾಭ ಸಿಗುತ್ತೆ. ಇನ್ನು ಯಾವ ರಾಶಿಗಳಿಗೆ ತುಂಬ ಮಿಶ್ರ ಫಲನ ಅನುಭವಿಸ್ತಾರೆ ಅಂತ ನೋಡಿದಾಗ ಸಿಂಹ, ಧನಸ್ಸು ಮತ್ತು ಮೇಷರಾಶಿಯವರು ಮಿಶ್ರ ಫಲನ ಅನುಭವಿಸ್ಬೇಕಾಗಿ ಬರುತ್ತೆ. ಯಾವ ರೀತಿಯಾದ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ಈಗ ಹೇಳ್ತೀನಿ. ಇನ್ನು ಮಿಥುನ ರಾಶಿಯವರಿಗೆ ಶನಿ ವಕ್ರಚಲನೆಯಿಂದ ಏನೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ವೃತ್ತಿ ಜೀವನದಲ್ಲಿ ಒಂದು ಬದಲಾವಣೆನ ನೋಡಬಹುದು. ಯಾಕೆ ಅಂತಂದರೆ ಶನಿ ಗ್ರಹ ಬಂದು ನಿಮ್ಮ 8 ಮತ್ತು 9ನೇ ಮನೆ ಅಧಿಪತಿಯಾಗಿ 10ನೇ ಮನೇಲಿ ಕುತ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಕರ್ಮಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಮುಖ್ಯವಾಗಿ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು ಮಹತ್ತರವಾದ ಬದಲಾವಣೆನ ನೋಡ್ತೀರಾ. ಅದರಲ್ಲೂ ಏನು ಅಂತಂದರೆ ಮೊದಲೇ ಎಲ್ಲೋ ಒಂದು ಕಡೆ ಕೆಲಸ ಬಿಟ್ಟು ಬಂದಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ಆ ಕೆಲಸದಿಂದ ಮತ್ತೆ ನಿಮಗೆ ಆಫರ್ ಬರುವಂಥದ್ದು, ಅಥವಾ ಒಳ್ಳೆ ಏನಾದರೂ ಪ್ಯಾಕೇಜಸ್ ಅಂದರೆ ಇನ್ನೂ ಹಣ ಜಾಸ್ತಿ ಕೊಡ್ತೀವಿ ಅಂತನೋ, ಇನ್ನೂ ಕೆಲಸಗಳು ಜಾಸ್ತಿ ಮಾಡ್ತೀವಿ ಅಂತನೋ, ಅಥವಾ ನಿಮಗೆ ಅನುಕೂಲಕರವಾದ ಕೆಲವೊಂದು ಪ್ಯಾಕೇಜಸ್ ಬಗ್ಗೆನೋ ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳಿ ನಿಮ್ಮನ್ನು ಮತ್ತೆ ಕರೀತಾರೆ. ಅದು ನೀವು ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಆದರೆ ಅವಕಾಶಗಳಂತೂ ಖಂಡಿತ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ವ್ಯಾಪಾರ ಜೀವನದಲ್ಲೂ ಅಷ್ಟೇ ನಿಮ್ಮ ಹಳೆಯ ಕಸ್ಟಮರ್ಸ್ ಮತ್ತೆ ನಿಮ್ಮ ಹತ್ರ ಬರುವಂಥದ್ದು, ನಿಮ್ಮ ಹತ್ರ ಹಳೆ ಸ್ಟಾಕ್ ಇಟ್ಟಿರುವಂಥ ಕೆಲವು ವಸ್ತುಗಳನ್ನ ಅವರು ಪರ್ಚೇಸ್ ಮಾಡೋದು, ಸೇಲ್ ಆಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೇನೆಂದರೆ ವ್ಯಾಪಾರದಲ್ಲಿ ಪ್ರಗತಿ ಜಾಸ್ತಿ ಆಗುತ್ತೆ. ವ್ಯಾಪಾರದಲ್ಲಿ ಪ್ರಗತಿ ಜಾಸ್ತಿ ಆಗುತ್ತೆ ಅಂತಂದರೆ ನಿಮ್ಮ ಹಳೆ ಕಸ್ಟಮರ್ ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಈ ಎಲ್ಲ ಪಾಸಿಟಿವ್ ಥಿಂಗ್ಸ್ನ ನೀವು ಈ ಒಂದು ಶನಿ ವಕ್ರಚಲನೆಯಿಂದ ನೋಡಬಹುದು. ನೆಗೆಟಿವ್ ಏನಾದರೂ ಇದೆಯಾ, ಏನು ನೆಗೆಟಿವಿಟಿ ಆಗ್ಬೋದು ಅಂತ ನೋಡಿದ್ರೆ ಮೊದಲನೇದಾಗಿ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಅಂದರೆ ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗ ನಾನು ಹೇಳಿದೆ, ವ್ಯಾಪಾರದಲ್ಲಿ ನಿಮ್ಮ ಹಳೆಯ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ದಿಢೀರಂತ ಬಂದಾಗ ಏನಾಗುತ್ತೆ, ನಿಮಗೆ ಏನು ಮಾಡಬೇಕು, ಎಲ್ಲಿಂದ ಅದು ಮೆಟೀರಿಯಲ್ಸ್ ತರಬೇಕು, ಹೆಂಗೆ ಪ್ರೊವೈಡ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ, ಅಥವಾ ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಕಸ್ಟಮರ್ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ಬೋದು. ಇದರದ್ದು ಸ್ವಲ್ಪ ಮಾನಸಿಕವಾದ ಒತ್ತಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಬಾಡಿ ಪೇಯ್ನ್ ಬರುವಂಥದ್ದು ಇದನ್ನು ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಜೊತೆಗೇನು ಅಂತಂದರೆ ನಿಮ್ಮ ತಂದೆಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದನೂ ಕೂಡ ಪ್ರೆಷರ್ ಜಾಸ್ತಿ ಬರ್ಬೋದು. ಕೆಲಸ ಜಾಸ್ತಿ ಬರುವಂಥದ್ದು, ಮಾಡಿದ ಕೆಲಸನೇ 2 ಸತಿ 3 ಸತಿ ಮಾಡುವಂಥ ಪ್ರಸಂಗ ಕೂಡ ಬರುತ್ತೆ. ಏನೋ ಮಾಡಿರ್ತೀರ, ತಪ್ಪಾಗಿರುತ್ತೆ, ಇದು ಸರಿಗಿಲ್ಲ, ಮತ್ತೊಂದು ಸತಿ ಮಾಡುವಂಥ ಮಾಡಿಸುವಂಥದ್ದು. ಸರಿಗಿದ್ರೂ ಕೂಡ ಯಾಕೋ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಇನ್ನೂ ಒಂದು ಸತಿ ಈ ಕೆಲಸ ಮಾಡುವಂಥ ಮಾಡಿಸುವಂಥದ್ದು ಇದು ಕೂಡ ಆಗ್ಬೋದು. ಇದರಿಂದನೂ ಕೂಡ ನಿಮಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಮತ್ತು ನಿಮ್ಮ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಅದನ್ನು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈಗ ಆಗ್ತಿರೋ ಸಮಸ್ಯೆಗಳಿಗೆ ಅಂತ ನೋಡಿದಾಗ ಶನೇಶ್ವರನ ಮಂತ್ರಗಳನ್ನ ಜಪ ಮಾಡ್ಕೊಳ್ಳುವಂಥದ್ದು. ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ನಿಮ್ಮ ಕೈಲಿ ಆದಂಥದ್ದನ್ನು ಏನು ಬಡವರಿಗೆ ದಾನ ಮಾಡುವಂಥದ್ದು. ಎಸ್ಪೆಷಲಿ ಈಗ ಉದ್ದಿನ ವಡೆ ಆಗಿರ್ಬೋದು, ಅಥವಾ ಮೆಣಸು ಹಾಕಿರೋಂತಹ ಖಾದ್ಯಗಳು, ಅಥವಾ ಎಳ್ಳು ಹಾಕಿ ಮಾಡಿರೋಂಥ ಖಾದ್ಯಗಳನ್ನ ಒಂದು 4 ಪ್ಯಾಕೆಟು 3 ಪ್ಯಾಕೆಟು ಮಾಡಿಕೊಂಡು ತೊಗೊಂಡೋಗಿ ನಿಮ್ಮ ಕೈಲಿ ಆದಷ್ಟು ಡೊನೇಟ್ ಮಾಡುವಂಥದ್ದು. ಇದಿಷ್ಟನ್ನು ಮಾಡಿಕೊಂಡ್ರೆ ನಿಮಗೆ ಬರ್ತಿರೋಂಥ ಕೆಲವೊಂದು ಸಣ್ಣ ಪುಟ್ಟದೇ, ಜಾಸ್ತಿ ಏನಿಲ್ಲ, ನಿಮಗೆ ಮೇಜರ್ ಪ್ರಾಬ್ಲಮ್ಸ್ ಅಂತಿಲ್ಲ, ಆದರೂ ಕೂಡ ಅದನ್ನು ನೀವು ಕಮ್ಮಿ ಮಾಡ್ಕೋಬೋದು. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಶನಿ ವಕ್ರಚಲನೆಯಿಂದ ಯಾವ್ಯಾವ ರಾಶಿಗೆ ಒಳ್ಳೆಯದು, ಯಾವ್ಯಾವ ರಾಶಿಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಪರಿಹಾರನೂ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನನಗೆ ಕಷ್ಟ ಇದೆ, ನೀವೇನೋ ಒಳ್ಳೆಯದು ಅಂತ ಹೇಳ್ಬಿಟ್ರಿ, ಯಾವ ದುಡ್ಡು ಬರುತ್ತೆ, ಏನು ಬರುತ್ತೆ, ಇದರದ್ದು ಬೇಕಾದಷ್ಟು ಕಮೆಂಟ್ಸ್ನ ಕೂಡ ನಾನು ನೋಡ್ತಾ ಇರ್ತೀನಿ. ಆದಷ್ಟು ಒಳ್ಳೆಯದನ್ನು ಬಯಸಿ, ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೂ ಒಳ್ಳೇದು ಬರುತ್ತೆ. ಜೊತೆಗೆ ನಿಮ್ಮ ಜಾತಕನ ನೋಡಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಹಗಳ ಸ್ಥಾನಮಾನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ನಮ್ಮಲ್ಲಿ ಏನಾದರೂ ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಸ್ಕ್ರೋಲ್ ಆಗ್ತಿರುವಂಥ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.